ಆಗಿದೆ. ಭಾಳ ಖುಷಿ ಅಂತಂದರೆ ಟಿಕೆಟ್ ಬಗ್ಗೆ ಆತಂಕ ಶುರುವಾದ ಕೂಡಲೇ ಕೊಡಗಲ್ಲಿ ಕಾವೇರಿ ಸೇನೆಯಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಮೈಸೂರಿನಲ್ಲೂ ಕೂಡ ಎಲ್ಲ ಸಂಘಟನೆಯವರು ಮೈಸೂರಿನ ಮೈಸೂರಿನ ಹಿತಚಿಂತನೆಯನ್ನು ಮಾಡುವಂಥ ಎಲ್ಲ ಬಂಧು ಬಾಂಧವರು ಎಲ್ಲರೂ ಕೂಡ ಎಲ್ಲ ಜಾತಿ ಜನಾಂಗದವರು ಕೂಡ ನನ್ನ ಪರವಾಗಿ ಒಂದು ಧ್ವನಿ ಎತ್ತಿದ್ರು. ಎಲ್ಲೇ ಹೋದ್ರೂ ಕೂಡ ನಮ್ಮ ಲೀಡರ್ಸ್ ಕೇಳ್ತಾರೆ, ಏನು ರೀ ಅವರಿಗೆ ಟಿಕೆಟ್ ತಪ್ಪಿಸಿರಿ, ಏನು ರೀ ಇದು ನಿಮ್ಮಲ್ಲಿ ನ್ಯಾಯ ಇಲ್ವಾ, ಈ ಥರ ಕೇಳಲಿಕ್ಕೆ ಶುರುವಾಗಿದ್ದಾರೆ. ನನಗೆ ನಿಜಕ್ಕೂ ಹೇಳ್ತೀನಿ, ಟಿಕೆಟನ್ನು ನನಗೆ ನಿಶ್ಚಿತವಾಗಿ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ. ಅದರ ಹೊರತಾಗಿ ಹೇಳ್ತೀನಿ, ನಾನು ಕಳೆದ ಒಂದು 10 ವರ್ಷಗಳ ನನ್ನ ಅನುಭವದಲ್ಲಿ ನಾನು ಕೂಡ ಏನಂತಾರೆ, ಒಂದು ಮನೆ ಕಟ್ಟಿಸ್ಬೇಕಾದ್ರೆ ನಾವು ನಮ್ಮ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿರಬೇಕು ಅಂತ ಯಾವ ರೀತಿ ಮಾಡ್ತಾರೋ ಹಾಗೆ ಕೊಡಗು ಮತ್ತು ಮೈಸೂರು ನನ್ನ ಮನೆ, ಇದು ನನ್ನ ಆಶ್ರಯ ತಾಣ, ಇದು ಇಲ್ಲಿ ಚಂದವಾಗಿರಬೇಕು ಅಂತ ರಿಂಗ್ ರೋಡಲ್ಲಿ ಡೆಬ್ರಿಸ್ ಬಿದ್ದರೂ ತೆಗೆಸ್ತಾ ಇದ್ದೆ, ಕಸ ಬಿದ್ದರೂ ತೆಗೆಸ್ತಾ ಇದ್ದೆ, ಎಲ್ಲೇ ಇದ್ರು ಅಂತಂದು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ವಿದ್ಯಾರಣ್ಯಪುರ ಕಸನೂ ಕೂಡ ತೆಗೆಸೋಕೆ ಹೋದೆ, ಚಾಮುಂಡಿ ಬೆಟ್ಟ ಆಗ್ಬೋದು, ಎಕ್ಸಿಬಿಷನ್ ಗ್ರೌಂಡ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ತೊಗೊಂಡೆ, ಹೈವೇ ರೈಲ್ವೆ ಎಲ್ಲ ಕೆಲಸನೂ ಮಾಡಿಸ್ತಾ ಬಂದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಬಾತ್ರೂಮನ್ನು ಮಾಡಿಸ್ಬೇಕಾದ್ರೂ ಕೂಡ ನಾವು ಹೋಗಿ ಅಲ್ಲಿ ಎಲ್ಲಾದರೂ ಏನಾದರೂ ಒಂದು ನಮಗೆ ಏನೋ ಟಾಯ್ಲೆಟ್ ಫಿಟ್ಟಿಂಗ್ ಏನಿದೆಯಲ್ಲ, ಒಂದು ಸ್ವಲ್ಪ ಸೀಪೇಜ್ ಏನಾದ್ರು ಬಂತು ಅಂದರೆ ಅದ್ರ ಬಗ್ಗೆ ನಾವು ಗಮನ ಹರಿಸಿ ನೋಡ್ತೀವಿ. ಎಲ್ಲೋ ಒಂದು ಕಡೆ ಒಂದು ಗ್ರೌಟಿಂಗ್ ಆಗಿಲ್ಲ ಅಂತಂದರೆ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ, ಅಲ್ಲೇನೋ ಜಿರಳೆಗೆಲ್ಲ ಸೇರ್ಬೋದು, ಆ ಥರನೂ ಕೂಡ ನಾವು ಯೋಚನೆ ಏನು ಮಾಡ್ತೀವಿ. ಹೀಗೆ ಇಷ್ಟೆಲ್ಲದನ್ನು ಬಹಳ ಗಮನ ಹರಿಸಿ ನಾವು ನೋಡ್ತೀವಿ. ಹೀಗೆ ನೋಡಿ ನಾವು ಮುತುವರ್ಜಿಯಿಂದ ನಮಗೊಂದು ಚಂದವಾದ ಮನೆ ಬೇಕು ಅಂತ ಹೇಳಿ ಅದನ್ನು ನಿರ್ಮಾಣ ಮಾಡ್ತೀವಿ. ಹಾಗೆ ನಾನು ಕೊಡಗು ಮೈಸೂರನ್ನು ಕೂಡ ಇದು ನನ್ನ ಮನೆ ಕಟ್ಸೋಕ್ಕೆ ಏನು ಮಾಡ್ತೀನಿ, ನನಗೆಷ್ಟು ಆಸಕ್ತಿ ಇರ್ತದೆ, ಮುತುವರ್ಜಿ ಇರುತ್ತೆ, ಅಷ್ಟೇ ಮುತುವರ್ಜಿ ವಹಿಸ್ಬಿಟ್ಟು